ಶಿವಾಜಿ ಜಯಂತಿ ಮೆರವಣಿಗೆಯ ವೇಳೆ ನಡೆದ ಕಲ್ಲು ತೂರಾಟದ ಕಾವು ಇಂದಿಗೂ ಆರಿಲ್ಲ. ಕಲ್ಲೆಸೆದ ಎರಡು ಕೋಮಿನ ಕೆಲ ಕಿಡಿಗೇಡಿಗಳು ಅಂಧರಾಗಿದ್ದಾರೆ. ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಶಾಂತಿ ಸಭೆಗಳು ವಿಫಲವಾಗಿದ್ದು ದ್ವೇಷದ ಕಿಚ್ಚು ತಣ್ಣಗೆ ಬುಸುಗುಡ್ತಾನೇ ಇದೆ. ರಾತ್ರಿ ಹಗಲು ಅನ್ನದೇ ಪೊಲೀಸರು ಈ ಒಂದು ಕಾಕಿ ಸರ್ಪಗಾವಲನ್ನು ಹಾಕಿ ಭದ್ರತೆಯನ್ನು ಕಲ್ಪಿಸ್ತಾ ಇದ್ದಾರೆ. ಅವರೆಲ್ಲರ ಮೇಲೆ ಗುಂಡಾ ಆಕ್ಟ್ ಹಾಕ್ಬೇಕು, ಅವ್ರ ಗಡಿವಾರ ಮಾಡ್ಬೇಕು. ಮಸೀದಿ ಮುಂದೆ ಕಾಕಿ ಸರ್ಪಗಾವಲು, ಮಂದಿರದ ಮುಂದೆಯೂ ಕಟ್ಟೆಚ್ಚರ. ಆತಂಕದ ಮಧ್ಯೆಯೇ ಜನರ ಓಡಾಟ, ರಾಜಕೀಯ ನಾಯಕರ ವಾಗ್ವಾದದ ಕಿಚ್ಚು. ಕಲ್ಲು ತೂರಾಟದ ಬಳಿಕ ಹೊರಗೆ ಶಾಂತ, ಒಳಗೆ ಕೊತಕೊತ. ಎರಡು ಶಾಂತಿ ಸಭೆಗಳು ವಿಫಲ, ಗೂಂಡಾ ಕಾಯ್ದೆಗೆ ರಾಮುಲು ಪಟ್ಟು. ಶಿವಾಜಿ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟದ ಕಾವು ಶರಣರ ನಾಡಲ್ಲಿ ಇನ್ನೂ ಆರಿಲ್ಲ. ಬೂದಿ ಮುಚ್ಚಿದ ಕೆಂಡದಂತಿರೋ ಬಾಗಲಕೋಟೆಯಲ್ಲಿ ಪಂಕಾ ಮಸೀದಿ ಮತ್ತು ಕೊತ್ತಲೇಶ್ವರ ಮಂದಿರದ ಬಳಿ ಪೊಲೀಸ್ ಸರ್ಪಗಾವಲಿದೆ. ಈಗಾಗಲೇ ನಡೆದ ಎರಡು ಶಾಂತಿ ಸಭೆಗಳು ವಿಫಲವಾಗಿದೆ. ಮುಸ್ಲಿಂ ಕಡೆಯ 8 ಜನರ ಬಂಧನವಾಗಿದೆ. ಇನ್ನು ಮಾಂಸದಂಗಡಿಗಳ ಮೇಲೆ ಕಲ್ಲೆಸೆದ 2 ಹಿಂದೂ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಆಸ್ಪತ್ರೆಗೆ ಭೇಟಿ ಕೊಟ್ಟ ಮಾಜಿ ಸಚಿವ ಬಿ ಶ್ರೀರಾಮುಲು ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಬಳಿಕ ಮಾತನಾಡಿದ ಅವರು ಕಲ್ಲೆಸೆದವರ ಮೇಲೆ ಗೂಂಡಾ ಆಕ್ಟ್ ನಡಿ ಕೇಸ್ ದಾಖಲಿಸುವಂತೆ ಆಗ್ರಹಿಸಿದರು. ನಾವು ಎಂತ ಪರಿಸ್ಥಿತಿಯಲ್ಲೂ ಕೂಡ ಹಿಂದೂ ಪರ ಕಾರ್ಯಕರ್ತರಾಗಿರ್ಬೋದು, ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, ನಮ್ಮ ನಾಯಕರಾಗಿರ್ಬೋದು, ಹಿಂದೂ ಸರಿ ಅಂತ ಪ್ರಶ್ನೆ ಇಲ್ಲ. ಎಲ್ಲಿ ತನಕ ಕೂಡ ನಾವೇನು ತನಿಖೆ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರು, ಸುಳ್ಳು ತನಿಖೆಯನ್ನು ಮಾಡ್ತಾ ಇದ್ರು. ಆ ತನಿಖೆಗಿಂತ ಮುಂಚೆ ಅವರೆಲ್ಲರೂ ಕೂಡ ಅರೆಸ್ಟ್ ಆಗಬೇಕು, ಅವರೆಲ್ಲರ ಮೇಲೆ ಗುಂಡಾ ಆಕ್ಟ್ ಹಾಕ್ಬೇಕು, ಅವ್ರ ಗಡಿವಾರ ಮಾಡ್ಬೇಕು, ದೇಶದ್ರೋಹಿ ಕೇಸನ್ನು ಹಾಕಬೇಕು ಅವ್ರ ಮೇಲೆ. ಇನ್ನು ಶಾಂತಿ ಸಭೆ ಬಳಿಕ ಮಾತನಾಡಿದ ಸಚಿವ RB ತಿಮ್ಮಾಪುರ, ಶಾಂತಿ ಸಭೆಗೆ ಹಿಂದೂ ಮುಖಂಡರು ಬಂದಿರಲಿಲ್ಲ, ಜನಪ್ರತಿನಿಧಿಗಳು ಬಂದಿದ್ರು. ಎಲ್ಲರೂ ಶಾಂತಿ ಕಾಪಾಡುವಂತೆ ಹೇಳಿದ್ದೇವೆ, ಎಲ್ಲರೂ ಒಪ್ಪಿದ್ದಾರೆ ಅಂದರು. ಘಟನೆಗಳು ನಡೆದೋಗ್ಬಿಟ್ಟಿದೆ. ಪ್ರವೋಕ್ ಮಾಡಿದ್ರೆ ತವರು, ನಮ್ಗೆ ಆದಿಂದ ಕಲ್ಲು ಉದುರತ್ತೆ, ಇವರು ಇದೆಲ್ಲ ಏನೊಂದು ಇರುತ್ತೆ ಅಲ್ಲ. ಆದರೆ ಒಂದು ಇನ್ಸಿಡೆಂಟಿಂದ ಈ ಘಟನೆಗಳು ನಡೆದಿದೆ. ಈ ಘಟನೆಗೆ ಎಲ್ಲರೂ ಖಂಡಿಸಿದ್ದಾರೆ. 3 ಜನ MP ಗಳಿದ್ರು, ಒಬ್ರು MLA ಇದ್ರು, ಒಬ್ರು MLC ಇದ್ರು, ನಾನಿದ್ದೆ. ಕಲ್ಲೆಸೆತ ಪ್ರಕರಣದ ಕಿಚ್ಚು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಆರುತ್ತಿಲ್ಲ. ಶಾಂತಿ ಸಭೆಗಳು ಈಗಲೂ ಪೂರ್ಣ ಪ್ರಮಾಣದಲ್ಲಿ ಶಾಂತಿ ತಂದಿಲ್ಲ. ತೆರೆಮರೆಯಲ್ಲಿ ದ್ವೇಷ, ಕಿಚ್ಚು ಹೊಗೆಯಾಡುತ್ತಲೇ ಇದೆ. ರವಿ ಮೂಕಿ, TV9 ಬಾಗಲಕೋಟೆ.